ಮೈನವ್ರೆ, ಮೈನವ್ರೆ ಏನಾಯ್ತು? ಒಂದ್ ನಿಮಿಷ. ಅಯ್ಯೋ, ವಾಂತಿ ಆಯ್ತಾ? ಏನೂ ಇಲ್ಲ ಧ್ರುವರೇ, ಇತ್ತದ ವಾಂತಿ ಅನ್ಸುತ್ತೆ. ನನ್ಗಿದೆಲ್ಲ ಮಾಮೂಲಿ. ಬಂದೆ ಧ್ರುವರೇ, ಬಾಯ್ ತೊಳ್ಕೊಂಡು ಬರ್ತೀನಿ. ಮೈನವ್ರೆ ಆದ್ರೂ ನೆಗ್ಲೆಕ್ಟ್ ಮಾಡೋದು ಬೇಡ. ಆಸ್ಪತ್ರೆಗೆ ಹೋಗೋಣ ಬನ್ನಿ. ಪರವಾಗಿಲ್ಲ ಧ್ರುವರೇ, ಹೇಳಿದ್ನಲ್ವ ಇದೆಲ್ಲ ಮಾಮೂಲಿ ಅಂತ. ಸರಿ ಹೋಗುತ್ತೆ. ಮೈನವ್ರೆ ಆದ್ರೂ ಏನೂ ಇಲ್ಲ. ನೀವೇನ್ ಗಾಬರಿ ಆಗ್ಬಿಡಿ. ಸರಿ ಹೋಗ್ತೀನಿ, ಸರಿನಾ? ಸರಿ, ಸರ್ಸು ಹತ್ರ ಏನಾದ್ರೂ ಪಿತ್ತಕ್ಕೆ ಒಂದು ಕಷಾಯ ಮಾಡಿಸ್ಕೊಂತಾರಲ್ಲ? ಬೇಡ ಬೇಡ ಅಂತೆಲ್ಲ ಹೇಳ್ಬಿಡಿ. ಇರಿ, ನಾನು ತರ್ತೀನಿ. ಧ್ರುವರೇ, ಸುಮ್ಮನೆ ಇರಿ. ರೀ, ಇದ್ಯಾಕ್ರಿ ಹಿಂಗೆ ಒಂದೇ ಸಮಯ ಯೋಚನೆ ಮಾಡ್ತಾ ಕುಂತಿದ್ದೀರಾ? ರಾತ್ರಿ ಬುಡ್ಬುಡ್ಕೆ ನಂಗೆ ಹೇಳ್ಬಿಟ್ಟೋದ ಅಂತನಾ? ಅಲ್ವೇ, ಎಲ್ಲ ಬಿಟ್ಟವನು ನಮ್ಮನೆ ಮುಂದೆ ಯಾಕೆ ಹಿಂಗೆ ಮಾತಾಡ್ದ? ಏನೋ ಇದೆ. ಅಯ್ಯೋ, ಅದಕ್ಕೆ ಜೋಯಿಶ್ರನ್ ಕೇಳಿದ್ರೆ ಆಯ್ತು, ಅವರೇ ಏನಾದರೂ ಪರಿಹಾರ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ನೀವು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಹೆಂಗೆ? ಬನ್ನಿ, ಉಣ್ಣಿಗೆ ಇಕ್ತೀನಿ, ಉಣ್ಣಾರಂತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ರೆ ಇಟ್ಟು ಗಂಟ್ಲಲ್ಲಿ ಇಳಿತದೇನೆ. ರೀ, ನಿಮ್ಗೆ ಎಷ್ಟು ಆತಂಕ ಇತ್ತು ಅಷ್ಟೇ ಭಯ ಆತಂಕ ನನಗೂ ಇತ್ತು. ಇಡೀ ರಾತ್ರಿ ಬೈಕೆ ಕಣ್ಣಿಗೆ ನಿದ್ದೆನೇ ಎತ್ತಿಲ್ಲ. ಆಮೇಲೆ ಯೋಚನೆ ಮಾಡಿ ನೋಡುವಾಗ ಪ್ರತಿ ರಾತ್ರಿ ಬಂದಾಗೆಲ್ಲ ನಮ್ಮನೆ ಮುಂದೆ ಒಳ್ಳೇದೈತದೆ ಅಂತ ಸಾರ್ಕೊಂಡು ಹೋಯ್ತಿದ್ದ. ಹಂಗೇನಾರ ಆಗಿದ್ದಿದ್ರೆ ಇಡೀ ಊರ್ನವರೆಲ್ಲ ಸೇರ್ಕೊಂಡು ಅವನಿಗೊಂದು ದೇವಸ್ಥಾನನೇ ಕಟ್ಸಿರೋರು. ಅವ್ನು ಹೇಳಿದ್ದೆಲ್ಲ ಆಗೈತಾ? ಸುಮ್ಕೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಬೇಡಿ. ಬನ್ನಿ. ಅಯ್ಯೋ, ಮಕ್ಕಳ ಲೇ, ಬರಲ್ಲ ಇಲ್ಲಿ. ಯಾಕಲ ಎಲ್ರು ಓಡ್ತವ್ರೆ? ಅದು ಟೈಲರ್ ಅಂಗಡಿ ಪಾಪಣ್ಣನ ಮಗನ್ಗೆ ಹಾವು ಕಚ್ಚಿದ್ಯಂತೆ. ಅದಕ್ಕೆ ತಾತ ಅವ್ರ ಹತ್ರ ನಾಟಿ ಔಷಧಿ ಹಾಕ್ಸ್ಕೊಂಬರಕ್ಕೆ ಎತ್ಕೊಂಡು ಹೋಗ್ತಿದಾರಂತೆ. ಹೆಂಗಾಯ್ತಪ್ಪ? ನಿನ್ನೆ ರಾತ್ರಿ ಅವನ್ ಮಗನ್ಗೆ ಆ ಬುಡ್ಬುಡ್ಕೆ ಅವನು ಹೇಳಿದ್ದ ಅವ್ರ ಮಗನ್ಗೆ ಹಾವಿಂದ ಕಂಟಕ ಇದೆಯಂತೆ. ಅದಕ್ಕೆ ಬೇಡ ಅಂತ ಹೇಳಿದ್ರು ಅವ್ನ ಮಾತನ್ನ ಮೀರ್ಬಿಟ್ಟು ಈ ಹುಡುಗರೆಲ್ಲ ಸೇರಿ ಆಟಾಡಕ್ ಹೋಗಿದ್ರು. ಹಂಗಾಗಿ ಆ ಗದ್ದೆಲೆಲ್ಲೋ ಕಚ್ಚಿರ್ಬೇಕು. ಬುಡ್ಬುಡ್ಕೆ ಅವ್ರ ಮಾತನ್ನ ಕಡೆಗಣಿಸ್ಬಾರ್ದು ಮುತ್ತಣ್ಣ. ಸರಿ, ಅದೇನು ಅಂತ ನೋಡ್ಕೊಂಬರ್ತೀನಿ. ಶಾಂತ, ನಾವೀಗ ಆ ಬುಡ್ಬುಡ್ಕೆ ಮಾತನ್ನ ನಂಬದ ಬಿಡದ? ಇಲ್ಲ, ಗಂಭೀರವಾಗಿ ತಗೋಬೇಕು ಕಣ. ಜೋಯಿಸ್ರನ್ನ ಕರ್ಸಿ ಮಾತಾಡ. ಧ್ರುವ, ಬಾಪ ಒಂಚೂರು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಂದ್ಬಿಡೋಣ. ಮಾರ್ಕೆಟ್ಗ? ಅಮ್ಮ, ಸರ್ಸು ಯಾಕೋ ಮೈಗೆ ಹುಷಾರಿಲ್ಲ ಸರ್ಸು. ಹೊಟ್ಟೆ ನೋವ್ತಾ ಇದೆ, ವಾಂತಿ ಆಗ್ತಾ ಇದೆ. ನೀನೇ ಹೋಗ್ಬಿಡ್ಬಾ. ಅಯ್ಯೋ ದೇವ್ರೆ, ವಾಂತಿ ಆಗ್ತಿದ್ಯೇನೋ? ಯಾಕೋ ನನ್ಗೊಂದ್ ಮಾತು ಹೇಳಿಲ್ಲ. ನಡಿ, ಡಾಕ್ಟರ್ ಹತ್ರ ಹೋಗಿ ಬರೋಣ. ಸರ್ಸು, ಅದೇನು ಬೇಡ, ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ. ಹೌದು, ಇರು, ಕಷಾಯ ಮಾಡ್ಕೊಡ್ತೀನಿ. ಅಯ್ಯೋ, ನೀನ್ ಮಾಡ್ಕೊಟ್ರೆ ನನ್ನನ್ನೇ ಕುಡಿ ಅಂತ ಹೇಳ್ತೀಯ. ಅದ್ ಬೇಕಿರೋದು ಮೈನಾಗೆ. ಏನೋ ಗೊಣಗ್ತಾ ಇದ್ಯಾ? ಅದು ಏನಿಲ್ಲ ಸರ್ಸು, ನೀನ್ ಹೊರಗಡೆ ಹೋಗ್ತಿದ್ಯಾ, ಹೋಗು, ನಾನ್ ಮಾಡ್ಕೊತೀನಿ. ಅದೇನಷ್ಟು ಸಮಯ ಆಗಲ್ಲ.
ನಾನ್ ಮಾಡ್ಕೊಟ್ಬಿಡ್ತೀನಿ. ಬೇಡ ಸರ್ಸು, ಹೇಗ್ ಮಾಡೋದು ಅಂತ ಹೇಳು, ನಾನೇ ಮಾಡ್ಕೋತೀನಿ. ಅದ್ ಹೇಳಿದ್ರೆ ಅರ್ಥ ಆಗಲ್ಲ. ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಒಂದ್ ಕೆಲ್ಸ ಮಾಡೋಣವಾ? ನೀನ್ ಹೊರಡು, ನಾನು ಫೋನಲ್ಲಿ ನೋಡ್ಕೊಂಡು ಮಾಡ್ಕೋತೀನಿ. ಯಾಕೋ ಅಷ್ಟ್ ತೊಂದ್ರೆ ತಗೋತೀಯ ನೀನು? ಅದೇನು ತೊಂದ್ರೆ ಇಲ್ಲ ಸರ್ಸು, ನಾನ್ ಮಾಡ್ಕೋತೀನಿ ಅಂತ ಹೇಳದ್ನಲ್ಲ. ಅಣ್ಣ ನೀನ್ ಹೋಗು. ನಾನ್ ರೆಡಿ, ಹೋಗೋಣ. ಎಲ್ಲಿಗೆ ಹೊರಟಿಯೇ? ಅಣ್ಣ ನಾನು ಆಚೆ ಹೋಗ್ತಿದೀವಿ. ಆಚೆ ಹೋಗ್ತಾ ಇದ್ಯಾ? ಹಾ, ಇವನ್ ನೋಡಿದ್ರೆ ವಾಂತಿ ಆಗ್ತಿದೆ ಅಂತಂದ. ಇವನ್ ಹೆಂಗೆ ಬರ್ತಾನೆ? ಏನೋ ಇದು ಟ್ವಿಸ್ಟು. ಏನಾಯ್ತು ಅಂತ ಹೇಳ್ತೀಯಾ? ನಂಗೆ ಹುಷಾರಿಲ್ಲ. ಅಯ್ಯೋ ಹೌದಾ? ಛೇ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಬಾ ನನ್ ಜೊತೆ ಮಾರ್ಕೆಟಿಗೆ ಹೋಗ್ ಬರೋಣ. ಮಾರ್ಕೆಟ್ಗಾ? ನೀನೇ ಹೋಗ್ಬಾ, ನಾನ್ ಬರಲ್ಲ. ಅಯ್ಯೋ, ಅವನ್ ಜೊತೆ ಆಚೆ ಹೋಗ್ಬೇಕಂದ್ಯಲ್ಲೇ? ನಾನು ಒಬ್ಳೆ ಹೋಗ್ಬೇಕು ಬಾರೆ. ಇಲ್ಲ ಅಮ್ಮ, ನಾನ್ ಬರಲ್ಲ. ಈಗ ಬಿಸ್ಲು, ನೀನ್ ಒಬ್ಳೆ ಹೋಗ್ತೀಯಾ ಅಂದ್ರೆ ಏನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರಾ? ಹಾಕ್ತೀನಿ ನೋಡ್ ಬಾಯ್ ಮೇಲೆ. ಬಾಯಿ ಮುಚ್ಕೊಂಡ್ ಬರ್ಬೇಕು. ನೀನ್ ಹೋಗ್ತೀನಿ ಅಂದಿದ್ಯಲ್ಲ. ಬಾ ಬಾ, ನಾನು ಒಬ್ಳೆ ಹೋಗ್ಬೇಕು. ಬಾ ಬಾಮ. ಸದ್ಯ ಸರ್ಸು ಇವಾಗ ಆಚೆ ಹೋಗಿದ್ದು ಒಳ್ಳೇದೇ ಆಯ್ತು. ಆದ್ರೂ ಸರ್ಸು ಹತ್ರನೇ ಕಷಾಯ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಏನ್ ಮಾಡೋದು, ಇವಾಗ ನಾನೇ ಮಾಡ್ಕೊಡ್ಬೇಕಲ್ಲ. ಸರಿ, ಅವ್ರು ಬರೋಷ್ಟರಲ್ಲಿ ನಾನೇ ಕಷಾಯ ಮಾಡ್ಕೊಡೋದು ಒಳ್ಳೇದು.